ಹಿಂದೆಲ್ಲ ಒಂದು ಏಜ್ ಆದಮೇಲೆ ಈ ಒಂದು ಮೂಳೆಗಳ ನೋವು ಬರೋವಂಥದ್ದು, ಬೆನ್ನು ನೋವು, ಸೊಂಟ ನೋವು, ತುಂಬ ಸುಸ್ತಾಗೋದು, ಆಯಾಸ ಆಗೋದು, ಈ ರೀತಿ ಎಲ್ಲ ಒಂದು ಏಜ್ ಆದಮೇಲೆ ಬರ್ತಾಯಿತ್ತು. ಆದರೆ ಈಗಂತೂ ಚಿಕ್ಕ ಏಜಿಗೆ ಇದೆಲ್ಲನೂ ಶುರು ಆಗೋಗಿದೆ. ಒಂದು ಚಿಕ್ಕ ಕೆಲಸ ಮಾಡೋಂಗಿಲ್ಲ ಅಥವಾ ಸ್ವಲ್ಪ ಕೂತು ಮೇಲೆ ಏಳೋದಕ್ಕೂ ಆಗೋದಿಲ್ಲ, ಅಷ್ಟು ಮೂಳೆ ನೋವು ಬರೋವಂಥದ್ದು ಅಥವಾ ಸೊಂಟ ಕೈ ಕಾಲುಗಳ ನೋವು ಬರೋವಂಥದ್ದು, ಅಲ್ಲಲ್ಲೇ ಹಿಡಿಯೋವಂಥದ್ದು ಈ ರೀತಿ ಆಗುತ್ತೆ. ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ತುಂಬ ಆಯಾಸ ಆಗೋದು, ಸುಸ್ತಾಗೋದು, ಕೆಲವೊಮ್ಮೆ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ, ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಈ ರೀತಿಯೆಲ್ಲ ಅನೇಕ ರೀತಿಯ ಕಾಯಿಲೆಗಳು ನಮ್ಮನ್ನು ಕಾಡಲಿಕ್ಕೆ ಶುರುವಾಗಿದೆ. ಈ ರೀತಿ ಬಿಡದೆ ಕಾಡುವಂಥ ಅನೇಕ ರೀತಿಯ ಮೂಳೆ ನೋವು ಅಥವಾ ಮೈಕೈ ನೋವು ಅಥವಾ ನಿದ್ರಾಹೀನತೆ, ಸುಸ್ತು, ಆಯಾಸ, ಈ ರೀತಿ ಯಾವುದೇ ರೀತಿಯ ಒಂದು ತೊಂದರೆಗಳು ಕಾಡ್ತಾ ಇದ್ದರೂ ಅದಕ್ಕೆಲ್ಲ ಶಾಶ್ವತ ಪರಿಹಾರವಾಗಿ ಇವತ್ತಿನ ಈ ಒಂದು ಮನೆಮದ್ದು ಕೆಲಸ ಮಾಡುತ್ತೆ. ನಾನಿಲ್ಲಿ ಒಂದು 8 ರಿಂದ 10 ಒಣಗಿರುವಂಥ ಖರ್ಜೂರ ಅಥವಾ ಉತ್ತುತ್ತಿಯನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಳ್ತಾ ಇದ್ದೀನಿ. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದು ನಮ್ಮ ಬೋನ್ ಹೆಲ್ತಿಗೆ, ಜೊತೆಗೆ ಈ ಒಂದು ಬೆನ್ನು ಸೊಂಟ ನೋವು ಏನು ಬರ್ತಾ ಇರುತ್ತೆ, ನೀವು ಇದನ್ನು ಕಡಿಮೆ ಮಾಡ್ಕೊಳ್ಬೇಕು, ಬರದಂತೆ ತಡಿಬೇಕು ಅಂದರೆ ಕಂಪಲ್ಸರಿಯಾಗಿ ಇದರ ಸೇವನೆ ಮಾಡಲೇಬೇಕು. ಅಷ್ಟು ಒಂದು ಅದ್ಭುತವಾದಂಥ ಒಂದು ಔಷಧಿಯ ಗುಣವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಿಂದನೂ ಇದನ್ನು ಬಾಣಂತಿಯರಿಗೆ, ಜೊತೆಗೆ ಋತುಮತಿಯಾಗಿರುವಂಥ ಹೆಣ್ಮಕ್ಳಿಗೆ ಇದನ್ನು ಕಂಪಲ್ಸರಿಯಾಗಿ ಈ ಒಂದು ಉತ್ತುತ್ತಿಯನ್ನು ಕೊಡ್ತಾರೆ. ಉತ್ತುತ್ತಿ ಮತ್ತು ಕಲ್ಲು ಸಕ್ಕರೆಯನ್ನು ಪೌಡರ್ ಮಾಡಿ ಇದನ್ನು ತುಪ್ಪದೊಟ್ಟಿಗೆ ತಿನ್ನಲಿಕ್ಕೆ ಕೊಡ್ತಾರೆ. ಅವರ ಮೂಳೆಗಳು ಗಟ್ಟಿಯಾಗಲಿ, ಅವರಿಗೆ ಬೆನ್ನೋವು, ಸೊಂಟ ನೋವು ಬೇಗನೆ ಬರಬಾರ್ದು, ಗಟ್ಟಿಯಾಗಬೇಕು ಅಂಥೇಳಿ ಈ ಒಂದು ಪೌಡರನ್ನು ಕೊಡ್ತಾಯಿದ್ರು. ನಮ್ಮ ಜೀವನ ಶೈಲಿ ಬದಲಾದಂಗೆ ನಾವು ಇದನ್ನೆಲ್ಲ ಮರಿತಾ ಇದ್ದೀವಿ. ಆದರೆ ಇದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಬೇಗನೆ ಬರುವಂಥ ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು, ಯಾವುದೇ ರೀತಿಯ ಈ ರೀತಿ ನೋವುಗಳ, ಆ ಶರೀರದ ನೋವುಗಳ ನಿವಾರಣೆಗೆ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ. ನೋಡಿ, ಒಂದು 8 ರಿಂದ 10 ಆಗೋಷ್ಟು ನಾನಿಲ್ಲಿ ಈ ಒಂದು ಖರ್ಜೂರ ಅಥವಾ ಒಣಗಿರುವಂಥ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಅದರ ನೋಡಿ, ಈ ರೀತಿ ಮೇಲ್ಗಡೆ ತೊಟ್ಟಿನ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಇನ್ನೊಂದು ಮುಖ್ಯವಾದಂಥ ತುಂಬ ಪವರ್ಫುಲ್ ಆಗಿರುವಂಥ ಪದಾರ್ಥ ಅಂದರೆ ಅದು ಬಾದಾಮಿ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ, ಮೂಳೆಗಳನ್ನು ಗಟ್ಟಿಗೊಳಿಸಲಿಕ್ಕೆ, ಮೂಳೆಗಳ ಒಂದು ಸದೃಢವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದೆರಡನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೆಳಗ್ಗೆ ಮಾಡ್ಕೊಳ್ತೀರಾ ಅಂದರೆ ರಾತ್ರಿ ನೆನೆಸಿಟ್ಕೊಳ್ಳಿ, ಅಥವಾ ರಾತ್ರಿ ಸಂಜೆ ಸಮಯದಲ್ಲಿ ಕುಡಿತೀವಿ ಅಂದರೆ ಬೆಳಗ್ಗೆ ಕೂಡ ನೆನೆಸಿಟ್ಕೊಳ್ಬೋದು. ಒಟ್ಟಲ್ಲಿ ಇದನ್ನು ನಾವು ಒಂದು 5 ರಿಂದ 6 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಬೇಕು. ನೋಡಿ, ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ. ನೋಡಿ, ನೆಂದಿರೋವಂಥ ಈ ಒಂದು ಉತ್ತುತ್ತಿ ಅನ್ನುವಂಥದ್ದು ಏನಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ. ಮತ್ತು ಇದರ ಮಧ್ಯದಲ್ಲಿ ಬೀಜ ಇರುತ್ತಲ್ಲ, ಅದನ್ನು ನಾವಿಲ್ಲಿ ತೆಕ್ಕೊಳ್ಬೇಕಾಗತ್ತೆ. ಈ ಒಂದು ಉತ್ತುತ್ತಿಯನ್ನು ಸೇವನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಆರೋಗ್ಯದ ಲಾಭಗಳನ್ನು ಇದು ನೀಡುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಇದು ವಿಪರೀತವಾಗಿ ಒಳ್ಳೆಯದು. ಒಂದೊಳ್ಳೆ ಇಮ್ಯುನಿಟಿಯನ್ನು ಇದು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂಳೆ ನೋವು ಬರದಂತೆ ತಡೆಯುತ್ತೆ. ಸೊಂಟ ನೋವು, ಬೆನ್ನು ನೋವು ಅಥವಾ ಮೂಳೆಗಳಲ್ಲಿ ಸವೆತ ಹೆಚ್ಚಾಗಿರುತ್ತೆ, ಊತ ಬರ್ತಾ ಇರುತ್ತೆ, ತುಂಬ ಬೇಗನೆ ಮುರಿತಾ ಇರುತ್ತೆ, ಸ್ವಲ್ಪ ನಾವು ಕೆಳಗಡೆ ಬಿದ್ದರೂ ಕೂಡ ಮೂಳೆ ಮುರಿತಾ ಇರುತ್ತೆ, ಅದನ್ನೆಲ್ಲ ತಡಿಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು ಖರ್ಜೂರ ಅಥವಾ ಈ ಒಂದು ಉತ್ತುತ್ತಿನಲ್ಲಿ ತುಂಬ ಹೇರಳವಾಗಿ ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ವಿಟಮಿನ್ B6 ಇರುತ್ತೆ, ಐರನ್ ಇರುತ್ತೆ. ಇದೆಲ್ಲ ಕೂಡ ನಮ್ಮ ಮೂಳೆಗಳ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ. ಅದರಲ್ಲೂ ಇದು ಗರ್ಭಿಣಿ ಸ್ತ್ರೀಯರಿಗಂತೂ ವಿಪರೀತವಾಗಿ ಒಳ್ಳೆಯದು. ಬಾಣಂತಿಯರಿಗೂ ಕೂಡ ತುಂಬ ಅಂದರೆ ತುಂಬಾ ಆರೋಗ್ಯದ ಲಾಭಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಆ ನಂತರ ನಾವು ನೆನೆಸಿಟ್ಕೊಂಡಿರೋವಂಥ ಈ ಒಂದು ಬಾದಾಮಿ ಏನಿತ್ತು ಅದನ್ನು ಸಹಿತವಾಗಿ ನಾನಿಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಗೇ ತಿನ್ನೋದ್ರಿಂದ ಅದು ಅಷ್ಟು ಚೆನ್ನಾಗಿ ನಮಗೆ ಡೈಜೆಸ್ಟ್ ಆಗೋಲ್ಲ, ಜೀರ್ಣ ಆಗೋದಿಲ್ಲ. ಹಾಗಾಗಿ ಸಿಪ್ಪೆ ತೆಗೆದುಬಿಟ್ಟೇ ನಾವಿಲ್ಲಿ ತೊಗೊಳ್ಬೇಕು. ನೋಡಿ, ಇದೆರಡನ್ನು ನಾನಿಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ, ಅಂದರೆ ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ. ನೀರೇನು ಹಾಕಬಾರ್ದು, ನಾವು ನೆನೆಸಿದ್ದೀವಲ್ಲ ಇದೇ ಚೆನ್ನಾಗಿ ತೇವಾಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ನೀರನ್ನು ಸೇರಿಸ್ತೇನೆ, ಹಾಗೆಯೇ ನಾವು ರುಬ್ಕೊಳ್ಬೇಕು. ತುಂಬ ಒಂದೊಳ್ಳೆ ಪೇಸ್ಟ್ ರೀತಿ ಆಗುತ್ತೆ. ನೋಡಿ, ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಈ ಒಂದು ಮಿಶ್ರಣವನ್ನು ನಾವು ರುಬ್ಕೊಳ್ಬೇಕು.
ಇನ್ನು ರುಬ್ಬಿರೋಂಥ ಮಿಶ್ರಣವನ್ನು ನಾವು ಹಾಗೆ ಸೇವನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ನಾವು ಹಾಲಿನೊಟ್ಟಿಗೆ ಸೇವನೆ ಮಾಡಬೇಕು. ನಾನಿಲ್ಲಿ 1 ಗ್ಲಾಸ್ ಹಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 1 ಗ್ಲಾಸಷ್ಟು ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಕುದಿ ಬರಬೇಕು. ಚೆನ್ನಾಗಿ ಕುದೀತಾ ಇದೆ ಅನ್ನೋಂಥ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಈ ಒಂದು ಪೇಸ್ಟ್ ಏನಿರುತ್ತೆ ಇದರಲ್ಲಿ 1 ಟೀ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸಿಗೆ 1 ಟೀ ಸ್ಪೂನ್ ಆದರೆ ಸಾಕಾಗತ್ತೆ. ನೀವು 2 ಗ್ಲಾಸು 3 ಗ್ಲಾಸು ಹಾಲು ಮಾಡ್ಕೋತೀವಿ ಅಂದರೆ ಅಷ್ಟೇ ಪ್ರಮಾಣದ ಈ ಒಂದು ಪೇಸ್ಟನ್ನು ಸೇರಿಸ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಕೆಲವೊಮ್ಮೆ ಹಾಲು ಒಡೆಯೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಲು ಚೆನ್ನಾಗಿ ಕುದಿ ಬಂದ ಮೇಲೇ ಈ ಒಂದು ಮಿಶ್ರಣವನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಇನ್ನು ನಾವು ಪ್ರತಿದಿನ ಹಾಲನ್ನು ಸೇವನೆ ಮಾಡೋದು ಕೂಡ ನಮ್ಮ ಮೂಳೆಗಳಿಗೆ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಇದನ್ನು ಹಾಲಿನೊಟ್ಟಿಗೆ ಸೇವನೆ ಮಾಡಿದ್ರೆ ಇನ್ನೂ ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಎಲ್ರಿಗೂ ಗೊತ್ತಿದೆ ಅರಿಶಿಣ ಏನು ಕೆಲಸ ಮಾಡುತ್ತೆ ಅಂತೇಳಿ. ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಜೊತೆಗೆ ರೋಗಗಳು ನಮ್ಮ ಹತ್ರ ಬರದಂತೆ ತಡೆಗಟ್ಟುತ್ತೆ. ಯಾರಿಗೆ ಪದೇ ಪದೇ ಶೀತ ಆಗ್ತಾ ಇರುತ್ತೆ ಅರಿಶಿಣದ ಹಾಲನ್ನು ಕುಡಿಯೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಜೊತೆಗೆ ಮೂಗು ಕಟ್ಟೋದು ಕಫ ಆಗೋದು ಇದನ್ನೆಲ್ಲನೂ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಒಂದೊಳ್ಳೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಚಕ್ಕೆ ಒಂದು ದೊಡ್ಡ ಪೀಸ್ ಆಗೋಷ್ಟು ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ ಹಾಕೊಳ್ಳೋದ್ರಿಂದ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಜೊತೆಗೆ ಶೀತ ಏನಾದರೂ ಆಗ್ತಾ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಚಕ್ಕೆ ಅರಿಶಿಣ ಎಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಾಗೇ ಬಿಡಬಾರ್ದು. ಪದೇ ಪದೇ ಈ ರೀತಿ ಚೆನ್ನಾಗಿ ಇದನ್ನು ಕಲಕ್ತಾ ಇರಬೇಕು. ಅಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ನಾವು. ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು 2 ರಿಂದ 3 ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಒಂದು ಉತ್ತುತ್ತಿನಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಕಡಿಮೆ ಸಿಹಿ ಬೇಕು ಅಂದರೆ ಈ ಒಂದು ಹಾಲನ್ನು ಹೇಗೆ ಕುಡಿಬೋದು. ಇಲ್ಲ ನಮಗೆ ಇನ್ನು ಸ್ವಲ್ಪ ಸಿಹಿ ಬೇಕು, ನಾವು ಸಿಹಿ ತಿಂತೀವಿ ಅಥವಾ ಹಾಲು ಸಿಹಿ ಆಗಿರಬೇಕು ಅಂದರೆ ಸ್ವಲ್ಪ ನೀವು ಇಲ್ಲಿ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕೆಂಪು ಕಲ್ಲು ಸಕ್ಕರೆ ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ಬಿಳಿ ಕಲ್ಲು ಸಕ್ಕರೆ, ಎರಡರಲ್ಲಿ ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಅಥವಾ ನಾವು ಬೆಲ್ಲ ಹಾಕ್ಕೊಳ್ತೀವಿ ಅಂದರೆ ಹಾಲನ್ನು ನೀವು ಲೋಟಕ್ಕೆ ಶೋಧಿಸ್ಕೊಂಡಾದ್ಮೇಲೆ ಅಥವಾ ಹಾಲು ಇನ್ನೇನು ಆಗಿದೆ ಅನ್ನೋಂಥ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡ್ತಿರಲ್ಲ ಆ ಸಮಯದಲ್ಲಿ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಹಾಲು ಒಡೆದೋಗ್ಬಿಡುತ್ತೆ. ಬೆಲ್ಲವನ್ನು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಗ್ಯಾಸ್ ಎಲ್ಲ ಆಫ್ ಮಾಡಾದ್ಮೇಲೆ ನೀವು ಕೊನೆಯಲ್ಲಿ ಬೆಲ್ಲದ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಒಂದು 5-6 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇನ್ನೇನು ಹಾಲು ಶೋಧಿಸ್ಕೊಳ್ತೀವಿ ಅನ್ನೋವಂಥ ಸಮಯದಲ್ಲಿ ನಾವೇನು ಚಕ್ಕೆ ಹಾಕಿ ಕುದಿಸ್ಕೊಂಡಿದ್ವಲ್ಲ ಆ ಒಂದು ಚಕ್ಕೆಯನ್ನು ತೆಗೆದುಬಿಡಬೇಕು. ಆನಂತರ ಈ ಒಂದು ಹಾಲನ್ನು ನೋಡಿ ಈ ರೀತಿ ನಿಮಗೆ ಬಿಸಿ ಬಿಸಿಯಾಗಿ ಕುಡಿಯೋಕೆ ಇಷ್ಟ ಇದ್ದರೆ ಕುಡಿಬೋದು. ಅಥವಾ ತಣ್ಣಗಿರೋವಂಥ ಹಾಲನ್ನು ಕುಡಿತೀವಿ ಅಂದರೆ ಆ ರೀತಿ ಕೂಡ ಕುಡಿಬೋದು. ಆದರೆ ಬಿಸಿ ಬಿಸಿಯಾಗಿರೋವಂಥದ್ದನ್ನು ಕುಡಿದ್ರೆ ನಮ್ಮ ಗಂಟಲು ಕೂಡ ಒಳ್ಳೆಯದು, ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ. ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಉತ್ತುತ್ತಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಬ್ರೈನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಬೋನ್ ಹೆಲ್ತ್ಗಂತೂ ಇದು ಒಂದು ವರದಾನ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ರೀತಿ ಒಂದು ಹಾಲನ್ನು ನೀವು ಕೂಡ ಪ್ರತಿದಿನ ಕುಡಿತಾ ಬನ್ನಿ. ಒಳ್ಳೆ ಆರೋಗ್ಯದ ಲಾಭಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಏಜಿಗೂ ಮುಂಚೆನೇ ಬರುವಂಥ ಸೊಂಟ ನೋವು, ಬೆನ್ನು ನೋವು, ಮೂಳೆ ನೋವು, ಮೊಣಕಾಲು ನೋವು ಅಥವಾ ಜಾಯಿಂಟ್ ಪೇನು ಇದೆಲ್ಲವನ್ನು ಕೂಡ ಮರಿತೀರಾ ಅಷ್ಟು ಬೇಗನೆ ಗುಣ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಲೋಟ ಹಾಲನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ಕುಡಿಬೋದು. ಅಂದರೆ ಬೆಳಗ್ಗೆ ತಿಂಡಿಯ ನಂತರ ಕೂಡ ಕುಡಿಬೋದು, ಅಥವಾ ಸಂಜೆ ಸಮಯದಲ್ಲಿ ಕುಡಿಬೋದು, ಅಥವಾ ರಾತ್ರಿ ಮಲಗುವಂಥ ಸಮಯದಲ್ಲಿ ಕುಡಿತೀವಿ ಅಂದರೆ ಆರಾಮಾಗಿ ಕುಡಿಬೋದು. ಒಳ್ಳೆ ನಿದ್ರೆಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ನೀವು ಈ ಒಂದು ಹಾಲನ್ನು ಪ್ರತಿದಿನ ಕುಡಿಯೋದ್ರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು.